ಹಾಯ್, ಗುಡ್ ಈವ್ನಿಂಗ್. ಎಲ್ಲರಿಗೂ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ, ಸೊ ಈಗ ತಾನೇ ನಮ್ಮ ವಿದ್ಯಾರ್ಥಿ ಒಬ್ಬರು ಕಮೆಂಟ್ ಮಾಡಿದರು, ಸರ್ ನಮ್ಮದು ಎಕ್ಸಾಮ್ ಇದೆ, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಮಾಡಿ ಅಂತೇಳಿ. ಸೊ ಅದಕ್ಕೋಸ್ಕರ ಮತ್ತೊಮ್ಮೆ ನಾನು ಲೈವ್ ಬಂದಿದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಇವತ್ತಿನ ಕ್ಲಾಸಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಅಂದರೆ ಏನು, ಅದನ್ನು ಹೇಗೆ ಬಳಸಬೇಕು, ಯಾವ ರೀತಿ ಎಕ್ಸಾಮಲ್ಲಿ ಕೇಳ್ತಾನೆ ಅನ್ನೋದನ್ನು ನಾನು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚನ್ನು ಕಲಿಸ್ಕೊಡ್ತಾ ಇದ್ದೀನಿ. ಸೊ ಪ್ಲೀಸ್ ರೈಟ್ ದ ಹೆಡ್ಡಿಂಗ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಸೊ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್, ಇದಕ್ಕೆ ನಾವು ಇನ್ನೊಂದು ಹೆಸರಲ್ಲಿ ಕರಿಬೇಕು ಅಂದರೆ ರಿಪೋರ್ಟೆಡ್ ಸ್ಪೀಚ್ ಅಂತಲೂ ಕರಿತೀವಿ. ರಿಪೋರ್ಟೆಡ್ ಸ್ಪೀಚ್. ಸೊ ರಿಪೋರ್ಟೆಡ್ ಯಾಕಂತಂದರೆ ರಿಪೋರ್ಟ್ ಮಾಡೋದಕ್ಕೆ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ತೀವಿ. ಸೊ ಯೂಶಲಿ ರಿಪೋರ್ಟ್ ಯಾರು ಮಾಡ್ತಾರೆ ಅಂತಂದರೆ ನ್ಯೂಸ್ ಪೇಪರ್, ನ್ಯೂಸ್ ರೀಡರ್ಸ್ ಇರ್ಬೋದು ಅಥವಾ ನ್ಯೂಸ್ ರಿಪೋರ್ಟರ್ಸ್ ಇರ್ಬೋದು, ಅವರು ಇದನ್ನು ರಿಪೋರ್ಟ್ ಮಾಡ್ತಾರೆ. ಅಂದರೆ ನೋಡಿದ್ದನ್ನು ಕೇಳಿದ್ದನ್ನು ತಮ್ಮ ಮಾತಲ್ಲಿ ಹೇಳೋದಕ್ಕೆ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳಿ ಕರಿತೀವಿ. ಮತ್ತೊಂದು ಸರಿ ಹೇಳ್ತೀನಿ ಕೇಳಿ. ಸೊ ತಮ್ಮ ಮಾತಲ್ಲಿ ಹೇಳೋದನ್ನು ಅದು ರಿಪೋರ್ಟೆಡ್ ಸ್ಪೀಚ್. ನೋಡಿ, ಸಾಮಾನ್ಯವಾಗಿ ನಮಗೆ ನೋ ಡೌಟ್ ಕನ್ನಡದಲ್ಲಿ ನಮ್ಮ ಮಾತಲ್ಲಿ ಹೇಳಕ್ಕೆ ಬರುತ್ತೆ ಅಥವಾ ನಮ್ಮ ಮಾತಲ್ಲಿ ಪರಿವರ್ತಿಸಿ ಹೇಳಕ್ಕೆ ಬರುತ್ತೆ. ನಮ್ಮ ಮಾತೃಭಾಷೆಯಲ್ಲಿ ಪ್ರತಿಯೊಬ್ಬರಿಗೂ ನಮ್ಮ ಮಾತಲ್ಲಿ ಪರಿವರ್ತಿಸಿ ಹೇಳಕ್ಕೆ ಬರುತ್ತೆ. ಅದು ಇಂಗ್ಲೀಷಲ್ಲಿ ನಮ್ಮ ಮಾತಲ್ಲಿ ಹೇಳೋಕ್ಕೆ ಕಷ್ಟ ಆಗ್ತಾ ಇದೆ. ಯಾಕೆ ಇಂಗ್ಲೀಷಲ್ಲಿ ನಮಗೆ ಹೇಳೋಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ, ಮೊಟ್ಟ ಮೊದಲನೇದಾಗಿ ನಮಗೆ ರಿಪೋರ್ಟೆಡ್ ಸ್ಪೀಚ್ ಐಡಿಯಾ ಇಲ್ಲ. ಅಂದರೆ ನಮಗೆ ಯಾವ ರೀತಿ ಡೈರೆಕ್ಟಿಂದ ಇಂಡೈರೆಕ್ಟ್ ಮಾಡಬೇಕು, ಪ್ರತ್ಯಕ್ಷ ಮಾತುಗಳನ್ನು ಅಪ್ರತ್ಯಕ್ಷಗಳನ್ನಾಗಿ ಮಾಡಬೇಕು ಅನ್ನೋದನ್ನು ನಮಗೆ ಗೊತ್ತಿಲ್ಲ ಅಥವಾ ನಮಗೆ ಕನ್ಫ್ಯೂಸ್ ಇದೆ, ನಮಗೆ ಡೌಟ್ಸ್ ಇದೆ. ಸೊ ಇಲ್ಲಿ ಡೌಟ್ಸನ್ನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನೋ ಡೌಟ್ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ತೀನಿ. ನಾನು ಈಗ ತಾನೇ ಹೇಳಿದೆ, ನಿಮಗೆ ನಾನು ಅತಿ ಸುಲಭವಾಗಿ ಇಂಗ್ಲೀಷನ್ನು ಬರೆಯೋದನ್ನು ಮಾತಾಡೋದನ್ನು ಕಲಿಸ್ಕೊಡ್ತಾ ಇದ್ದೀನಿ. ನೋ ಡೌಟ್ ಯು ಆರ್ ಗೋಯಿಂಗ್ ಟು ಲರ್ನ್ ಇಂಗ್ಲೀಷ್ ಇನ್ ಅ ಈಸಿ ಮೆಥಡ್. ಸೊ ಅಫ್ಕೋರ್ಸ್ ಇನ್ನೊಂದು ಮುಖ್ಯವಾಗಿ ಹೇಳಬೇಕಂದ್ರೆ, ಸೊ ನಾವು ಗ್ರಾಮರ್ ಕಲಿತ ತಕ್ಷಣ ನಮಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ. ಸೊ ಇಂಗ್ಲೀಷ್ ಮಾತಾಡಬೇಕು ಅಂದರೆ ಒಬ್ಬರು ನಿಮಗೆ ಮೆಂಟರ್ ಬೇಕೇ ಬೇಕಾಗುತ್ತೆ. ಅದು ನಾವು ನಿಮ್ಮ ಜೊತೆಗಿದ್ದೀವಿ. ಖಂಡಿತವಾಗಿ ನಾವು ನಿಮಗೆ ಆಫ್ಲೈನ್ ಮೂಲಕ ಆಗಲಿ ಆನ್ಲೈನ್ ಮೂಲಕ ಆಗಲಿ ಇಂಗ್ಲೀಷ್ ಬರೆಯೋದನ್ನು, ಇಂಗ್ಲೀಷ್ ಮಾತಾಡೋದನ್ನು ಕಲಿಸ್ಕೊಡ್ತಾ ಇದ್ದೀವಿ. ಸೊ ಆನ್ಲೈನ್ ಮೂಲಕ ಅಂದರೆ ನಮ್ಮದೇ ಒಂದು ಆ್ಯಪ್ ಇದೆ. ಆ್ಯಪ್ ಮೂಲಕ ನಿಮಗೆ ಲೈವ್ ಕ್ಲಾಸ್ ಬಂದುಬಿಟ್ಟು ನಾನು ನಿಮಗೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಸ್ಕೊಡ್ತಾ ಇದ್ದೀನಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ಕ್ಲಾಸನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟೆಡ್ ಸ್ಪೀಚ್ ಅಂದರೆ ಅಪ್ರತ್ಯಕ್ಷ ಮಾತುಗಳು. ಡೈರೆಕ್ಟ್ ಅಂತಂದರೆ ಪ್ರತ್ಯಕ್ಷ ಮಾತುಗಳು, ಪ್ರತ್ಯಕ್ಷ ಹಾಗೂ ಅಪರೋಕ್ಷ ಮಾತುಗಳು ಹಾಗೂ ಪರೋಕ್ಷ ಮಾತುಗಳು. ಸೊ ಪ್ರತ್ಯಕ್ಷ ಅಪರೋಕ್ಷ ಮಾತುಗಳು. ಪ್ರತ್ಯಕ್ಷ ಅಂದರೆ ಡೈರೆಕ್ಟ್ ಸ್ಪೀಚ್, ಅಪರೋಕ್ಷ ಅಂದರೆ ಇಂಡೈರೆಕ್ಟ್ ಸ್ಪೀಚ್. ಸಾಮಾನ್ಯವಾಗಿ ನಾವೆಲ್ಲ ಏನು ಹೇಳ್ತೀವಿ ಅಂದರೆ ಡೈರೆಕ್ಟ್ ಆಗಿ ಮಾತಾಡೋದಕ್ಕೆ ಡೈರೆಕ್ಟ್ ಸ್ಪೀಚ್ ಅಂತೀವಿ ರೀ, ಅವ್ರ ಮೂಲಕ ಹೇಳಿದಾಗ ಅದು ಇಂಡೈರೆಕ್ಟ್ ಸ್ಪೀಚ್ ಆಗುತ್ತೆ. ಈ ರೀತಿ ಭಾಳಷ್ಟು ನಿಮಗೆ ಕನ್ಫ್ಯೂಸ್ ಇದೆ. ಆತ್ಮೀಯ ವಿದ್ಯಾರ್ಥಿಗಳು, ಭಾಳ ಇಲ್ಲಿ ಸುಲಭವಾಗಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಸೊ ಡೈರೆಕ್ಟ್ ಸ್ಪೀಚ್. ವಾಟ್ ಈಸ್ ಡೈರೆಕ್ಟ್ ಸ್ಪೀಚ್? ಫಾರ್ ಎಕ್ಸಾಂಪಲ್, ರಾಜು said, I am busy now. ಸೊ ದಿಸ್ ಈಸ್ ಕಾಲ್ಡ್ ಡೈರೆಕ್ಟ್ ಸ್ಪೀಚ್. ಯಾಕೆ ಡೈರೆಕ್ಟ್ ಸ್ಪೀಚ್ ಆಗುತ್ತೆ ಅಂದರೆ, ನೋಡಿ, ರಾಜು ಸೇಡ್, ಇಲ್ಲಿ ನೋಡಿ, ದಿಸ್ ಈಸ್ ಕಾಲ್ಡ್ ರಿಪೋರ್ಟೆಡ್ ವರ್ಬ್. ಇದು ಏನು? ರಿಪೋರ್ಟೆಡ್ ವರ್ಬು. ಇಲ್ಲಿ ಇನ್ವರ್ಟೆಡ್ ಕಾಮದಲ್ಲಿ ಏನು ಬರ್ತಾ ಇದೆ ನೋಡಿ, ದಿಸ್ ಈಸ್ ಕಾಲ್ಡ್ ರಿಪೋರ್ಟೆಡ್ ಸ್ಪೀಚ್. ಸೊ ರಿಪೋರ್ಟೆಡ್ ವರ್ಬ್ ಆ್ಯಂಡ್ ರಿಪೋರ್ಟೆಡ್ ಸ್ಪೀಚ್. ಸ್ಪೀಚ್ ಅಂದರೆ ಏನು? ಮಾತು. ವರ್ಬ್ ಅಂದರೆ ಏನು? ಅಫ್ಕೋರ್ಸ್ ಹೇಳೋದು. ಇಲ್ಲಿ ರಿಪೋರ್ಟೆಡ್ ವರ್ಬು, ರಿಪೋರ್ಟೆಡ್ ಸ್ಪೀಚ್. ಸೊ ರಾಜು ಸೇಡ್ ಐ ಆಮ್ ಬಿಸಿ ನೌ, ದಿಸ್ ಈಸ್ ಕಾಲ್ಡ್ ಡೈರೆಕ್ಟ್ ಸ್ಪೀಚ್. ಓಕೆ, ಇದು ಯಾಕೆ ಡೈರೆಕ್ಟ್ ಸ್ಪೀಚ್ ಆಗುತ್ತೆ ಅಂತಂದರೆ, ನೋಡಿ, ರಾಜು ಏನು ಹೇಳಿದ್ದ ಅದನ್ನೇ ನಾನು ನಿಮ್ಮ ಮುಂದೆ ಬಂದು ಹೇಳ್ತಾ ಇದ್ದೀನಿ. ನನ್ನ ಮಾತಲ್ಲಿ ಪರಿವರ್ತಿಸಿ ಹೇಳ್ತಾ ಇಲ್ಲ. ಇದು ನನ್ನ ಮಾತಲ್ಲಿ ಪರಿವರ್ತಿಸಿ ಹೇಳಿದಾಗ ಏನಾಗುತ್ತೆ ಅಂದರೆ, ರಾಜು ಸೇಡ್ ದ್ಯಾಟ್ ಹಿ ವಾಸ್ ಬಿಸಿ ದೆನ್. ನಾವು ಚೇಂಜ್ ಇಂಟು ದೆನ್. ನೋಡಿ, ರಾಜು ಸೇಡ್ ದ್ಯಾಟ್ ಹಿ ವಾಸ್ ಬಿಸಿ ದೆನ್ ಅಂದರೆ ಇದನ್ನು ನನ್ನ ಮಾತಲ್ಲಿ ಪರಿವರ್ತಿಸಿ ಹೇಳ್ತಾ ಇದ್ದೀನಿ. ನನ್ನ ಮಾತಲ್ಲಿ ಪರಿವರ್ತಿಸಿ ಹೇಳಬೇಕಾದ್ರೆ ಕೆಲವೊಂದು ಮಾತುಗಳನ್ನು, ಅಂದರೆ ಕೆಲವೊಂದು ವಿಷಯವನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಸೊ ವಿ ಹ್ಯಾವ್ ಟು ಡೂ ಸಮ್ ಚೇಂಜಸ್. ಏನು ಚೇಂಜಸ್ ಮಾಡಬೇಕಂದ್ರೆ, ನೋಡಿ, ಸೊ ರಾಜು ಸೇಡ್ ದ್ಯಾಟ್ ಹಿ ವಾಸ್ ಬಿಸಿ. So actual words of the speaker is called direct speech.
ಆ್ಯಕ್ಚುಯಲ್ ವರ್ಡ್ಸ್ ಯಾರು ಸ್ಪೀಕರು? ರಾಜು ಇಸ್ ಎ ಸ್ಪೀಕರ್. ಓಕೆ, ರಾಜು ಇಸ್ ಎ ಸ್ಪೀಕರ್. ಆ್ಯಕ್ಚುಯಲ್ ವರ್ಡ್ಸ್ ಆಫ್ ದಿ ಸ್ಪೀಕರ್. ಐ ಆಮ್ ಬಿಸಿ ನೌ ಇಸ್ ಎ ಆ್ಯಕ್ಚುಯಲ್ ವರ್ಡ್ಸ್. ಓಕೆ, ಇಲ್ಲಿ ರಿಪೋರ್ಟೆಡ್ ಸ್ಪೀಚಲ್ಲಿ ಏನಾಗುತ್ತೆ ಅಂದರೆ ಸಬ್ಸ್ಟಿಟ್ಯೂಟ್ ಮಾಡಿ ಹೇಳೋದು, ಅಂದರೆ ನನ್ನ ಮಾತಲ್ಲಿ ಪರ್ವತಿಸಿ ಹೇಳೋದು. ರಾಜು ಸೇಡ್ ದಟ್ ಹಿ ವಾಸ್ ಬಿಸಿ ದೆನ್ ಏನಿದೆ ನೋಡಿ, ನನ್ನ ಮಾತಲ್ಲಿ ಪರ್ವತಿಸಿದೆ. ಸೊ ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಏನು? ಸಬ್ಸ್ಟಿಟ್ಯೂಟ್ ಮಾಡಿ ಹೇಳೋದು. ಸಬ್ಸ್ಟಿಟ್ಯೂಟ್ ಮಾಡಿ ಹೇಳೋದಕ್ಕೆ ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳಿ ಕರಿತೀವಿ, ಅಂದರೆ ನಮ್ಮ ಮಾತಲ್ಲೇ ಪರಿವರ್ತಿಸಿ ಹೇಳೋದಕ್ಕೆ. ಇನ್ನೊಂದು ಈಸಿಯಾಗಿ ಹೇಳಬೇಕು ಅಂದರೆ ಪರರು ಹೇಳಿದ ಮಾತುಗಳನ್ನು ಅವರ ಮಾತುಗಳಲ್ಲಿ ಹೇಳೋದು. ಸೊ ದಯವಿಟ್ಟು ಗಮನ ಮಾಡಿ, ದಯವಿಟ್ಟು ಬರ್ಕೊಳ್ತಾ ಹೋಗಿ. ಪರರು ಹೇಳಿದ ಮಾತುಗಳನ್ನು ಅವರ ಮಾತುಗಳಲ್ಲಿ ಹೇಳೋದಕ್ಕೆ ಪ್ರತ್ಯಕ್ಷ ಮಾತು ಅಂತ ಹೇಳ್ತೀವಿ. ಪರರು ಹೇಳಿದ ಮಾತುಗಳನ್ನು ನಮ್ಮ ಮಾತಲ್ಲಿ ಪರಿವರ್ತಿಸಿ ಹೇಳೋದಕ್ಕೆ ಇಂಡೈರೆಕ್ಟ್ ಸ್ಪೀಚ್, ಅಂದರೆ ಅಪರೋಕ್ಷ ಮಾತು ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಪರರು ಅಂದ್ರೆ ಏನು? ರಾಜು ಏನು ಹೇಳ್ದ ಅದನ್ನ ಅವನ ಮಾತಲ್ಲಿ ಹೇಳಿದೆ. ಈಗ ರಾಜು ಹೇಳಿದ್ರೆ ನನ್ನ ಮಾತಲ್ಲಿ ಹೇಳಿದಾಗ ಇದು ಅಪರೋಕ್ಷ ಮಾತಾಗುತ್ತೆ. ಹಾಗಾದ್ರೆ ಏನೇನು ಬದಲಾವಣೆಗಳನ್ನು ಮಾಡಬೇಕು ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಸೊ ಇಲ್ಲಿ 5 ಮುಖ್ಯ ಬದಲಾವಣೆಗಳನ್ನು ನಾವು ಮಾಡಬೇಕಾಗತ್ತೆ. ಮೊದಲೇ ಬದಲಾವಣೆ ಯಾವುದಪ್ಪ ಅಂದರೆ ರಿಮೂವ್ ಇನ್ವರ್ಟೆಡ್ ಕಾಮಾಸ್, ಅಂದರೆ ಅವತರಣಿಕೆ ಚಿಹ್ನೆಗಳನ್ನು ತೆಗೆದು ಹೇಳಿಕೆ ಪ್ರಾರಂಭವಾಗುವ ಮೊದಲು ದಟ್ ಎಂಬ ಸಮುಚ್ಚಯವನ್ನು ಬಳಸಬೇಕು. So what is conjunction? Conjunction is a word which joins two separate sentences or two separate words. ಎರಡು ಬೇರೆ ಬೇರೆ ಪದಗಳನ್ನ, ಎರಡು ಬೇರೆ ಬೇರೆ ವಾಕ್ಯಗಳನ್ನು ಜೋಡಿಸುವ ಪದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಕಂಜಂಕ್ಷನ್ ಅಂತ ಹೇಳ್ತೀವಿ. ಮೊಟ್ಟ ಮೊದಲದಾಗಿ ನಾವು ಅವತರಣಿಕೆ ಅಂದರೆ ರಿಮೂವ್ ಇನ್ವರ್ಟೆಡ್ ಕಾಮಾಸ್ ಅಂಡ್ ಯೂಸ್ ದಟ್ ಕಂಜಂಕ್ಷನ್ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಸ್ಟೇಟ್ಮೆಂಟ್. ದಿಸ್ ಈಸ್ ಫಸ್ಟ್ ಚೇಂಜ್. ಆ್ಯಂಡ್ ಸೆಕೆಂಡ್ ಚೇಂಜ್ ಈಸ್ ಐ ಪ್ರೊನೌನ್ ಚೇಂಜ್ ಇನ್ ಟು ಹಿ, ಶಿ, ಇಟ್, ಆರ್, ದೇ. ಅಂದರೆ ಇಲ್ಲಿ ಹುಡುಗ ಇದ್ದರೆ ಇಲ್ಲಿ ಹಿ ಆಗುತ್ತೆ, ಇಲ್ಲಿ ಹುಡುಗಿ ಇದ್ದರೆ ಶಿ ಅಂತ ಆಗುತ್ತೆ, ಇಲ್ಲಿ ಯಾವ್ದಾದ್ರು ವಸ್ತು ಇದ್ದರೆ ಇಟ್ ಅಂತ ಆಗುತ್ತೆ, ಇಲ್ಲಿ ನಾವು ಅಂತ ಬಂದಾಗ ಇಲ್ಲಿ ದೇ ಅಂತ ಆಗುತ್ತೆ. ನೋಡಿ, ಐ ಪ್ರೊನೌನ್ ಚೇಂಜ್ ಟು ಹಿ, ಶಿ, ಇಟ್, ಆರ್, ದೇ. ಇದು ಎರಡನೇ ಬದಲಾವಣೆ. ಸೊ ಥರ್ಡ್ ಚೇಂಜಸ್ ಈಸ್ ಆಮ್, ಆರ್ ಇಸ್ ಚೇಂಜ್ ಇನ್ ಟು ವಾಸ್, ವೇರ್. ಅಂದರೆ ಇಲ್ಲಿ ಆಮ್ ಇದ್ದರೆ ಇಲ್ಲಿ ವಾಸ್ ಬರಬೇಕು, ಇಲ್ಲಿ ಆರ್ ಇದ್ದರೆ ಇಲ್ಲಿ ವೇರ್ ಬರಬೇಕು, ಇಲ್ಲಿ ಈಸ್ ಇದ್ದರೆ ವಾಸ್ ಬರಬೇಕು. ಇದು ಮೂರನೇ ಬದಲಾವಣೆ. ಫೋರ್ತ್ ಚೇಂಜಸ್ ಈಸ್ ಪ್ರೆಸೆಂಟ್ ಟೆನ್ಸ್ ಚೇಂಜ್ ಇನ್ ಟು ಪಾಸ್ಟ್ ಟೆನ್ಸ್. ಅಂದರೆ ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಇದ್ದರೆ ಇಲ್ಲಿ ಪಾಸ್ಟ್ ಟೆನ್ಸ್ ಆಗಬೇಕು, ಅಂದರೆ ಪ್ರೆಸೆಂಟ್ ಟೆನ್ಸ್ ಚೇಂಜ್ ಇನ್ ಟು ಪಾಸ್ಟ್ ಟೆನ್ಸ್. ಫೋರ್ತ್ ಚೇಂಜಸ್. ಆ್ಯಂಡ್ ಫಿಫ್ತ್ ಚೇಂಜಸ್ ಈಸ್ ನಿಯರ್ನೆಸ್ ಚೇಂಜ್ ಇನ್ ಟು ರಿಮೋಟ್ನೆಸ್. ಓಕೆ, ಇಲ್ಲಿ ನೋಡಿ, ನಿಯರ್ನೆಸ್ ಅಂದರೆ ಸಾಮೀಪ್ಯ, ರಿಮೋಟ್ ಅಂದರೆ ದೂರತ್ವ. ಓಕೆ, ನಾವು ಚೇಂಜ್ ಇನ್ ಟು ದೆನ್. ಸೊ ನಾವು ಅಂದರೆ ಈಗ, ದೆನ್ ಅಂದರೆ ಆಗ. ನಿಯರ್ನೆಸ್ ಚೇಂಜ್ ಇನ್ ಟು ರಿಮೋಟ್ನೆಸ್. 5 ಮುಖ್ಯ ಬದಲಾವಣೆಗಳನ್ನ ನೀವು ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾದ್ರೆ ಅಫ್ಕೋರ್ಸ್ ನೀವು ಮಾಡಲೇಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಕಂಪಲ್ಸರಿ, ಎಲ್ಲ ವಿದ್ಯಾರ್ಥಿಗಳಿಗೂ ಇದು ಬೇಕೇ ಬೇಕು. ಅಫ್ಕೋರ್ಸ್ ಪ್ರೈಮರಿ ಇರ್ಬೋದು, ಇವನ್ ಹೈಸ್ಕೂಲ್, ಕಾಲೇಜ್, ಡಿಗ್ರಿ ಸ್ಟೂಡೆಂಟ್ಸ್ ಆ್ಯಂಡ್ ಸೇಮ್ ಟೈಮ್ ಕಾಂಪಿಟೇಟಿವ್ ಎಕ್ಸಾಮ್ ಸ್ಟೂಡೆಂಟ್ಸ್ ಯಾರ್ಯಾರು ಪ್ರಿಯರ್ ಆಗ್ತಾ ಇದ್ರಿ ಅವ್ರಿಗೂ ಸಹ ಇದು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚು ಬೇಕೇ ಬೇಕು. ಸೊ ಇದರಿಂದ ಏನಾಗುತ್ತೆ ಅಂದರೆ, ನೋ ಡೌಟ್, ಯಾಕೆ ಇದನ್ನು ಚೆಕ್ ಮಾಡ್ತಾ ಅಂದರೆ ಇದು ನಮ್ಮ ಭಾಷೆಯನ್ನು ಇಂಪ್ರೂವ್ ಮಾಡುತ್ತೆ. ಇಟ್ ಇಂಪ್ರೂವ್ಸ್ ಅವರ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಅಫ್ಕೋರ್ಸ್ ನೀವು ಭಾಷೆಯನ್ನು ಇಂಪ್ರೂವ್ ಮಾಡ್ಕೋಬೇಕಂದ್ರೆ ನಾವು ಇದನ್ನು ತಿಳ್ಕೊಳ್ಳೇಬೇಕು, ಇದನ್ನು ನಾವು ಕಲಿಲೇಬೇಕು. ಸೊ ವಿದೌಟ್ ಲರ್ನಿಂಗ್ ದಿಸ್ ವಿ ಕಾಂಟ್ ಅಫ್ಕೋರ್ಸ್ ಸ್ಪೀಕ್ ಗ್ರಾಮೆಟಿಕಲ್ ಇಂಗ್ಲೀಷ್. ಸೊ ಈ 5 ಮುಖ್ಯ ಬದಲಾವಣೆಗಳನ್ನು ನಾವು ಮಾಡಲೇಬೇಕು ಆತ್ಮೀಯ ವಿದ್ಯಾರ್ಥಿಗಳೇ. ಸೊ ಮೊಟ್ಟ ಮೊದಲನೇದಾಗಿ ಮತ್ತೊಂದು ಸರಿ ಹೇಳಲಿಕ್ಕೆ ಬಯಸೋದೇನಪ್ಪ ಅಂದರೆ, ಪರರು ಹೇಳಿದ ಮಾತುಗಳನ್ನು ಅವರ ಮಾತುಗಳಲ್ಲಿ ಹೇಳೋದು, ಪರರು ಹೇಳಿದ ಮಾತುಗಳನ್ನು ನಮ್ಮ ಮಾತುಗಳಲ್ಲೇ ಹೇಳೋದಕ್ಕೆ ನಾವು ಅಪ್ರತ್ಯಕ್ಷ ಮಾತು ಅಥವಾ ಅಪರೋಕ್ಷ ಮಾತು. ಸೊ 5 ಮುಖ್ಯ ಬದಲಾವಣೆಗಳನ್ನ ಇಲ್ಲಿ ನೋಡಿದ್ರಿ. ಸೊ ಇನ್ನೂ ಬಹಳಷ್ಟು ಬದಲಾವಣೆಗಳಿದ್ದಾವೆ. ಇದನ್ನು ನಾನು ಮುಂದಿನ ಕ್ಲಾಸಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಪ್ಲೀಸ್, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ಗಳಿಗೆ ದಯವಿಟ್ಟು ಶೇರ್ ಮಾಡಿ. ಸೊ ಪ್ರತಿದಿನಾಲೂ ಇದೇ ರೀತಿಯಾಗಿ ನಾವು ಬೇರೆ ಬೇರೆ ವೀಡಿಯೋಸ್ಗಳನ್ನು ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಇಂಗ್ಲೀಷ್ ಬಗ್ಗೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ. ಸೊ ಯಾವ ರೀತಿ ಇಂಗ್ಲೀಷ್ ಕೇಳ್ತಾನೆ ಅಥವಾ ಪಿ ಡಿ ಒಲ್ಲಿ ಯಾವ ರೀತಿ ಕೇಳ್ತಾನೆ ಅಥವಾ ಎನಿ ಅದು SSC ಎಕ್ಸಾಮ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಯಾವ ರೀತಿ ಕೇಳ್ತಾರೆ, ಹೀಗೆ ನಾನು ಬೇರೆ ಬೇರೆ ವೀಡಿಯೋಸ್ಗಳನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಶೇರ್ ಮಾಡಿ. ನೋ ಡೌಟ್ ನಿಮಗೆ ಆಫ್ಲೈನ್ ಕ್ಲಾಸಿಗೆ ಬರಬೇಕು ಅಂದರೆ ನೋ ಡೌಟ್ ವಿ ಹ್ಯಾವ್ 3 ಬ್ರಾಂಚಸ್ ಇನ್ ಧಾರವಾಡ, 2 ಬ್ರಾಂಚಸ್, ಅಂಜುಮನ್ ಕಾಂಪ್ಲೆಕ್ಸ್ ಆ್ಯಂಡ್ ಸೇಮ್ ಟೈಮ್ ಸಪ್ತಾಪುರ್ ಲಾಸ್ಟ್ ಬಸ್ ಸ್ಟಾಪ್, ಆ್ಯಂಡ್ 1 more ನ್ಯೂ ಬ್ರಾಂಚ್ ಎಟ್ ಬ್ಯಾಂಗ್ಳೂರ್, ವಿಜಯನಗರ, ಚಂದ್ರ ಲೇಔಟಲ್ಲಿ ನಾವು ಹೊಸ ಬ್ರಾಂಚನ್ನು ಮಾಡಿದ್ದೀವಿ. ಸೊ ಭಾಳಷ್ಟು ವಿದ್ಯಾರ್ಥಿಗಳು ಬೆಂಗಳೂರಿಂದ ಕೇಳ್ತಾ ಇದ್ರು, ಸರ್ ನಮಗೆ ಬೆಂಗಳೂರಲ್ಲಿ ಬ್ರಾಂಚ್ ಮಾಡಿ ಅಂತೇಳಿ. ಸೊ ಅಲ್ಲಿಯೂ ಸಹ ನಾವು ಅವೈಲೇಬಲ್ ಇದ್ದೀವಿ. ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ಗೆ ಕರೆ ಮಾಡಿ. ಸೊ ಟಿಲ್ ದೆನ್, see you tomorrow and please practice. Thank you.